ಇನ್ನು ದೇವನಹಳ್ಳಿ ತಾಲೂಕು ಕಚೇರಿಗೆ ಲೋಕಾಯುಕ್ತ ಭೇಟಿ ನೀಡಿದಂತಹ ವೇಳೆ ಹಲವು ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಲೋಕಾಯುಕ್ತ ಡಿವೈಎಸ್ಪಿ ಗಿರೀಶ್ ರೋಡ್ಕರ್ ಏನಿದ್ದಾರೆ ಅವರ ಗೌತಮ್ ನೇತೃತ್ವದಲ್ಲಿ ಈ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಇನ್ಸ್ಪೆಕ್ಟರ್ ಚಂದ್ರಕಾಂತ್ ರಮೇಶ್ ಪರಿಶೀಲನೆ ನಡೆಸಿ ಏನು ಕ್ಯಾಶ್ ಅನ್ನ ಡೆಪಾಸಿಟ್ ಅನ್ನ ಮಾಡಿದ್ರು, ಇದಕ್ಕೆ ಸಂಬಂಧಪಟ್ಟಂತೆ ರಿಜಿಸ್ಟರ್, ಹಾಜರಾತಿ, ಸಹಿ ಎಲ್ಲದನ್ನು ಕೂಡ ಹಾಗೆ ಕಡತಗಳು ಎಲ್ಲದನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗ ದೇವನಹಳ್ಳಿ ತಾಲೂಕು ಕಚೇರಿಗೆ ಲೋಕಾಯುಕ್ತ ಭೇಟಿ ನೀಡಿದೆ. ಕಚೇರಿಯ ಹಲವು ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಾಯುಕ್ತ ಡಿವೈಎಸ್ಪಿ ಗಿರೀಶ್ ಹಾಗೆ ಗೌತಮ್ ನೇತೃತ್ವದಲ್ಲಿ ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನು ಇನ್ಸ್ಪೆಕ್ಟರ್ ಚಂದ್ರಕಾಂತ್ ರಮೇಶ್ ಪರಿಶೀಲನೆ ಒಂದ್ ಕಡೆ ಮಾಡ್ತಾ ಇದ್ದಾರೆ. ಏನು ಕ್ಯಾಶ್ ಡೆಪಾಸಿಟ್ ಮಾಡ್ತಾ ಇದ್ರು, ಇದರ ರಿಜಿಸ್ಟ್ರೇಷನ್ ಏನಿದೆ, ಹಾಜರಾತಿ ಏನಿದೆ, ಅದರ ಸಹಿ ಏನಿದೆ, ಈ ಥರ ಏನೇನು ಸಂಬಂಧಪಟ್ಟಂತ ಕಡತಗಳಿದೆ ಅದೆಲ್ಲದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಕಾರ್ಯವೈಖರಿ ಬಗ್ಗೆ ಲೋಕಾಯುಕ್ತದಿಂದ ಪರಿಶೀಲನೆ ನಡೆಸ್ತಾ ಇದೆ. ಏನೇನು ನೀವು ಇಷ್ಟು ವರ್ಷಗಳ ಕಾಲ ಕಾರ್ಯವನ್ನು ನಡೆಸಿದ್ದೀರಾ ಅಂತ ಲೋಕಾಯುಕ್ತರಿಂದ ಪರಿಶೀಲನೆ ನಡೀತಾ ಇದೆ. ಕಡತಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ, ಅಂದ್ರೆ ಫೈಲ್ಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಅದರಿಂದ ಮಾಹಿತಿಯನ್ನ ಕಲೆ ಹಾಕೊಳ್ತಾ ಇದ್ದಾರೆ. ದೇವನಹಳ್ಳಿ ತಹಸೀಲ್ದಾರ್ ಅನಿಲ್ ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಲೋಕಾಯುಕ್ತ. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಕಚೇರಿಯಲ್ಲಿ ಘಟನೆ ನಡೆದಿದೆ. ಈಗ ಕಚೇರಿಯಲ್ಲಿ ಹಲವು ಏನು ಇವರೆಲ್ಲ ಕೆಲಸವನ್ನ ಮಾಡಿದ್ದಾರೆ, ಏನೇನು ಫೈಲ್ಸ್ ಆಗಿರಬಹುದು, ಹಾಜರಾತಿ ಆಗಿರ್ಬೋದು, ಸಹಿ ಆಗಿರ್ಬೋದು, ಇದೆಲ್ಲದನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಕಚೇರಿಗೆ ಭೇಟಿ ಕೊಟ್ಟು ಏನು ದಾಖಲಾತಿಗಳು ಎಲ್ಲವೂ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ.